ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 156 ಪಾಯಿಂಟ್ಸ್ ಗೇನ್ ಆಗಿ 58,222 ಕ್ಲೋಸ್ ಆದರೆ ನಿಫ್ಟಿ 57 ಪಾಯಿಂಟ್ಸ್ ಗೇನ್ ಆಗಿ 17,331 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 172 ಪಾಯಿಂಟ್ಸ್ ಗೇನ್ ಆಗಿ 39,282 ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪು 1.12% ಕರೆಕ್ಟ್ ಆದರೆ ಸ್ಮಾಲ್ ಕ್ಯಾಪು 1.11% ಕರೆಕ್ಟ್ ಆಗಿದೆ. ನಿನ್ನೆ ನಮ್ಮ ಮಾರ್ಕೆಟ್ಸು ಕ್ಲೋಸ್ ಆಗಿದೆ, ಆದರೆ ನಿನ್ನೆ SGX ನಿಫ್ಟಿ ರಿಲೇಟೆಡ್ ಆಗಿ ಒಂದು ಬಿಗ್ ಮೂವ್ ಅಂತೂ ಕಾಣಿಸಿದೆ. ಇಲ್ಲಿಂದ ಟಾಪ್ ಸೈಡು 150 ಪಾಯಿಂಟ್ಸ್ ಹೋಗಿ ಆ 150 ಪಾಯಿಂಟ್ಸ್ ಹತ್ರ ಕರೆಕ್ಟ್ ಆಗ್ತಾ ಅಗೈನ್ ನೆಗೆಟಿವ್ ಆಗಿ ಬಂತು, ಅಗೈನ್ ಸ್ವಲ್ಪ ಪಾಸಿಟಿವ್ನಲ್ಲಿ ಸೆಟಲ್ ಆಗಿದೆ. ಆ ಥರ ಸ್ವಲ್ಪ ಪಾಸಿಟಿವ್ ಸೆಟಲ್ ಆದಮೇಲೆ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಪಾಯಿಂಟ್ಗೆ SGX ನಿಫ್ಟಿ ಇವತ್ತು ಒಳ್ಳೆ ಗ್ಯಾಪ್ ಅಪ್ ಅಂತೂ ಕಾಣಿಸಿದೆ. ಆದರೆ ಆ ಥರ ಸ್ವಲ್ಪ ಮಾರ್ಜಿನಲ್ ಪಾಸಿಟಿವ್ ಇಂದ ನಿನ್ನೆ SGX ನಿಫ್ಟಿ ಗ್ಲೋಬಲ್ ಆಗಿ ಸೆಟಲ್ ಆದಮೇಲೆ ಅದಾದಮೇಲೆ ಓಪನ್ ಆಗ್ತಾ ಇರುತ್ತಲ್ವಾ, ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆಗಿರೋ ಟೈಮಿಂದ ಇವತ್ತು ಮಾರ್ನಿಂಗ್ ಓಪನ್ ಆಗೋಕೆ ಮುಂಚೆ ಇನ್ ಬಿಟ್ವೀನ್ ಟೈಮಲ್ಲಿ SGX ನಿಫ್ಟಿ ಗೇನ್ಸಿಂದ ನಮ್ಮ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿದೆ. ಆ ಗ್ಯಾಪ್ ಅಪ್ಪಿಂದ ಗಮನಿಸಿದ್ರೆ ನಿಫ್ಟಿನಲ್ಲಿ ನಮಗೆ ದೊಡ್ಡದಾಗೇನು ಮೂವ್ ಇಲ್ಲ. ಓಪನಿಂಗ್ನಿಂದ ಸ್ವಲ್ಪ ವೀಕ್ ಆಗ್ತಾ ಓವರಾಲ್ ಆಗಿ ಡೌನ್ ಸೈಡ್ಗೆ ಕ್ಲೋಸ್ ಆಗಿದೆ. ಬಟ್ ಬ್ಯಾಂಕ್ ನಿಫ್ಟಿನ ಗಮನಿಸಿದ್ರೆ ಓಪನಿಂಗಿಂದಾನು ಸ್ಟ್ರಾಂಗ್ ಆಗಿ ಟಾಪ್ ಸೈಡ್ಗೆ ರ್ಯಾಲಿ ಆಗ್ತಾ ಫಸ್ಟ್ ಹಾಫ್ ಎಲ್ಲಾನು ಮಾರ್ಕೆಟಲ್ಲಿ ಒಂದು ಸ್ಟ್ರಾಂಗ್ ಬುಲ್ಲಿಶ್ನೆಸ್, ದೆನ್ ಅಗೈನ್ ಡೈರೆಕ್ಷನ್ ಕಂಪ್ಲೀಟ್ ಆಗಿ ರಿವರ್ಸ್ ಮಾಡ್ತಾ ಸೆಕೆಂಡ್ ಹಾಫಲ್ಲಿ ನಮಗೆ ಡೌನ್ ಸೈಡ್ಗೆ ಫಾಲ್ ಕಾಣಿಸಿದೆ. ಇನ್ನು ನಮ್ಮ ಮಾರ್ಕೆಟ್ ವಿಷಯಕ್ಕೆ ಬಂದರೆ ಗ್ಲೋಬಲ್ ಆಗಿ ಸ್ವಲ್ಪ ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ಸ್ ಅಂತೂ ಅಪ್ಡೇಟ್ ಆಗಿದೆ. US ಸಂಬಂಧಿಸಿರುವ ISM ಸರ್ವಿಸ್ ಡೇಟಾ ತುಂಬ ಸ್ಟ್ರಾಂಗ್ ಆಗಿ ಬಂದಿದೆ. ಮ್ಯಾನುಫ್ಯಾಕ್ಚರಿಂಗ್ ವೀಕ್ ಆಗಿದೆ ಆ್ಯಂಡ್ OPEC ಅವರು ಒಂದು ಬಿಗ್ ವೇನಲ್ಲಿ ಕಟ್ ತಗೊಂಡಿದ್ದಾರೆ. ಇದರಿಂದ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆಗಿದೆ. OPEC ಕಟ್ ಅಂದರೆ ಏನು, ಅದನ್ನು ಹೇಗೆ ನಾವು ಅರ್ಥ ಮಾಡ್ಕೋಬೇಕಂದ್ರೆ, ಈ ಕ್ರೂಡ್ ಆಯಿಲ್ ಪ್ರೊಡಕ್ಷನ್ ಮಾಡೋರೆಲ್ಲರೂ ಸೇರಿ ಒಂದು ಗ್ರೂಪ್ ಆಗಿ ಕ್ರಿಯೇಟ್ ಆಗಿರೋದು ಈ OPEC. ಒಂದು ವೇಳೆ ಆಚೆ ಪ್ರೈಸಸ್ ಜಾಸ್ತಿ ಬೆಳೀತಾ ಇದೆ ಅಂದ್ಕೊಂಡ್ರೆ, ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಬೆಳೀತಾ ಇದ್ದರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಕ್ರೂಡ್ ಆಯಿಲ್ ಪ್ರೊಡಕ್ಷನ್ನ ಜಾಸ್ತಿ ಮಾಡ್ಬೋದು. ಅವ್ರು ಬೇಕು ಅಂತ ಅಂದ್ಕೊಂಡ್ರೆ ಕ್ರೂಡ್ ಆಯಿಲ್ ಪ್ರೊಡಕ್ಷನ್ನು ಜಾಸ್ತಿ ಮಾಡ್ತಾ ಪ್ರೈಸಸ್ನ ಕಂಟ್ರೋಲ್ಗೆ ತೊಗೊಂಬರ್ತಾರೆ. ಸಪ್ಲೈ ಬೆಳೆದು ಸೇಮ್ ಡಿಮ್ಯಾಂಡ್ ಇದ್ದರೆ ಪ್ರೈಸಸ್ ಫಾಲ್ ಆಗುತ್ತೆ. ಅದರಿಂದ ಆದರೆ ಕ್ರೂಡ್ ಆಯಿಲ್ ಪ್ರೈಸಸ್ಸು ರೀಸೆಂಟಾಗಿ ಕಮ್ಮಿ ಆಗ್ತಿದೆ ಅಲ್ವಾ, ಅದರಿಂದ ಅವ್ರು ಇನ್ನೂ ಜಾಸ್ತಿ ಪ್ರೊಡಕ್ಷನ್ ಮಾಡ್ತಾ ಇದ್ರೆ ಅದು ಅವ್ರಿಗೆ ನಷ್ಟ ಆಗತ್ತಲ್ವಾ. ಅದರಿಂದಾನೇ ಕಮ್ಮಿಗೇನೆ ಕ್ರೂಡ್ ಆಯಿಲ್ ಪ್ರೈಸಸ್ನ ಏನಕ್ಕೆ ಮಾರ್ಕೊಳ್ಳೋದು. ಆ ಥರ ಅಲ್ಲದೆ ನಾವು ಸ್ವಲ್ಪ ಪ್ರೊಡಕ್ಷನ್ ಕಮ್ಮಿ ಮಾಡಿದೀವಿ ಅಂದರೆ ಇರುವಂಥ ಡಿಮ್ಯಾಂಡ್ಗಂದ್ರೆ ನಮ್ಮ ಹತ್ರ ಸಪ್ಲೈ ಕಮ್ಮಿ ಆಗತ್ತಲ್ವಾ, ಅದರಿಂದ ಪ್ರೈಸಸ್ ಅಗೈನ್ ಸ್ಟೆಬಿಲೈಸ್ ಆಗೋದು ಆರು ಜಾಸ್ತಿ ಆಗತ್ತೆ ಅನ್ನೋ ಒಂದು ಉದ್ದೇಶದಿಂದ ಕ್ರೂಡ್ ಆಯಿಲ್ ಪ್ರೊಡಕ್ಷನ್ ಕಟ್ ಮಾಡಿದ್ದಾರೆ OPEC ಪ್ಲಸ್ ಅವರು. ಇದರಿಂದ ಕ್ರೂಡ್ ಆಯಿಲ್ ಪ್ರೈಸಸ್ ಅಂತೂ ಜಾಸ್ತಿ ಆಗಿದೆ. ಅಂಡ್ ಈವನ್ US ಲೇಬರ್ ಮಾರ್ಕೆಟ್ ರಿಲೇಟೆಡ್ ಆಗಿ 2,08,000 ಹತ್ರ ಜಾಬ್ಸ್ ಆ್ಯಡ್ ಆಗಿವೆ. ಇವೆಲ್ಲಾನು ನಾವು ಪಾಸಿಟಿವ್ ಆಗಿ ತಗೋಬೇಕಾಗಿರುವಂಥ ಡೇಟಾ. ಅಂಡ್ ಇದಕ್ಕೆ ಅಡಿಷನ್ ಆಗಿ ನಾಳೆ ನಮಗೆ ಸೆಪ್ಟೆಂಬರ್ US ಜಾಬ್ ಡೇಟಾ ನಮಗೆ ಅಪ್ಡೇಟ್ ಆಗುತ್ತೆ, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಮಂತ್ ಆನ್ ಮಂತ್ ಕಂಪ್ಯಾರಿಸನಲ್ಲಿ US ಜಾಬ್ ಡೇಟಾ ಎಕಾನಮಿನಲ್ಲಿ ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಆಗಿ ಯಾವ ಥರ ಆಕ್ಟಿವಿಟಿ ಇದೆ ಅನ್ನೋ ಒಂದು ಡೇಟಾ ಕೊಡುತ್ತೆ. ಅಂಡ್ ನೆಕ್ಸ್ಟ್ ವೀಕೆಲ್ಲ ನಮಗೆ IT ಸ್ಟಾಕ್ಸು ರೂಲ್ ಮಾಡ್ಬೋದು. ಬಿಕಾಸ್ ಅಕ್ಟೋಬರ್ 10ನಲ್ಲಿ TCS ಅವರು, ಅಕ್ಟೋಬರ್ 12ನಲ್ಲಿ ವಿಪ್ರೋ ಅಂಡ್ HCL ಟೆಕ್ ಅವರು, ಅಕ್ಟೋಬರ್ 13ನ ಇನ್ಫೋಸಿಸ್ ಅಂಡ್ ಮೈಂಟ್ರಿ ಅವರು, ಅಕ್ಟೋಬರ್ 14th ಬಜಾಜ್ ಆಟೋ ಅವರು, ಅಕ್ಟೋಬರ್ 15ನಲ್ಲಿ HDFC ಬ್ಯಾಂಕ್ ಅವರು. ಇದರಲ್ಲಿ ಮೋಸ್ಟ್ ಆಫ್ ದಿ IT ನಂಬರ್ಸು ಅಕ್ಟೋಬರ್ 10th, 12th, 13th ಬರುತ್ತೆ. ಅದರಿಂದ ಮೋಸ್ಟ್ಲಿ ನೆಕ್ಸ್ಟ್ ವೀಕ್ IT ಸೆಕ್ಟರ್ ರಿಲೇಟೆಡ್ ಆಗಿ ಗುಡ್ ವಾಲಟಿಲಿಟಿ ಇರೋದಕ್ಕೆ ಪಾಸಿಬಿಲಿಟಿ ಇದೆ. ಅಂಡ್ ಪ್ರೆಸೆಂಟ್ ಇರುವಂಥ ಮಾರ್ಕೆಟ್ ಆಕ್ಟಿವಿಟಿ ನಾವು ನೋಡ್ತಾ ಇದ್ರೆ ರೀಸೆಂಟಾಗಿ 17,250 ಅಬೌವ್ ಕ್ಲೋಸಿಂಗ್ ನಮಗೆ ಮಾರ್ಕೆಟ್ನ ಒಂದು ಬುಲಿಶ್ ಆಗೇ ನೋಡಬಹುದು ಇನ್ ನಿಯರ್ ಟರ್ಮ್. ಆದರೆ ಯಾವಾಗಾದ್ರೂ ಈ ಥರ ಗ್ಯಾಪ್ ಅಪ್ ಆಗೋಗುತ್ತಲ್ವಾ, ಆರ್ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಹತ್ರ ಓಪನ್ ಆಗ್ತಾ ಇರತ್ತಲ್ವಾ, ದೆನ್ ಆ ರೆಸಿಸ್ಟೆಂಟ್ ಅಬೋವ್ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕು. ಪ್ರೆಸೆಂಟು 17,440 to 460 ಇದೇ ಇಂಪಾರ್ಟೆಂಟ್ ರೆಸಿಸ್ಟೆಂಟ್. ಇಫ್ ಅದನ್ನು ಬ್ರೇಕ್ ಆಗಿ ಟಾಪ್ ಸೈಡ್ಗೆ ಹೋಗ್ತಾ ಇದ್ರೆ 17,550 to 570 ಈ ರೇಂಜ್ ನಾವು ಗಮನಿಸಬಹುದು. ಸೊ ಓಪನಿಂಗ್ಗೆ ಗ್ಯಾಪ್ ಅಪ್ ಆಗಿ ಅಲ್ಲಿಂದನೂ ಓಪನ್ ಆಗ್ತಾ ಅಲ್ಲೇ ರೆಸಿಸ್ಟೆಂಟ್ ಹತ್ರನೇ ಓಪನ್ ಆಗ್ತಾ ಇದ್ರೆ ಫರ್ದರ್ ಆಗಿ ನಾವು ಬೈ ಮಾಡಿ ಅಡ್ವಾಂಟೇಜ್ ಅಂತೂ ತಗೊಳಕ್ಕಾಗಲ್ಲ. ಅದರಿಂದ ಓಪನಿಂಗ್ನಲ್ಲೇ ಗ್ಯಾಪ್ ಅಪ್ ಆಗಿ ರೆಸಿಸ್ಟೆಂಟ್ ಹತ್ರನೇ ಕಾಣಿಸ್ತಾ ಇದ್ರೆ ಪ್ರೈಸ್ ಆ ಲೆವೆಲ್ ಅಬೋವ್ ಸ್ಟೆಬಿಲೈಸ್ ಆದ್ಮೇಲೆ ನಾವು ಆಕ್ಟಿವಿಟಿನ ಬಿಲ್ಡ್ ಮಾಡಬೇಕು. ಹೆನ್ಸ್ ನಮಗೆ ಟೋಟಲ್ ಟ್ರೇಡಿಂಗ್ ಸೆಷನ್ ಎಲ್ಲಾನು ಕನ್ಸಲ್ಟೇಷನ್ ಆರ್ ಪ್ರಾಫಿಟ್ ಬುಕಿಂಗ್ ಅಲ್ಲೇ ಇರುತ್ತೆ. ಅಂಡ್ ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡ್ತಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ನೆಕ್ಸ್ಟು ಬಜಾಜ್ ಫೈನಾನ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಮೋಸ್ಟ್ ಆಫ್ ದಿ ಫೈನಾನ್ಸ್ ಆರ್ ಬ್ಯಾಂಕಿಂಗ್ ರಿಲೇಟೆಡ್ ಆಗಿ ಇರುವಂಥ ನಂಬರ್ಸು ಬಿಸ್ನೆಸ್ ಅಪ್ಡೇಟ್ಸ್ ಎಲ್ಲನೂ ತುಂಬ ಸ್ಟ್ರಾಂಗ್ ಆಗೇ ಇದೆ. ಬಟ್ ಬಜಾಜ್ ಫೈನಾನ್ಸ್ ರಿಲೇಟೆಡ್ ಆಗಿ ನ್ಯೂ ಲೋನ್ಸು ದಟ್ಟು ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪ್ಯಾರಿಸನಲ್ಲಿ ಶಾರ್ಪ್ ಡಿಕ್ಲೈನ್ ಕಾಣಿಸ್ತಾ ಇದೆ. 8% ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ನಲ್ಲಿ ನ್ಯೂ ಲೋನ್ಸ್ ಅಂತೂ ಫಾಲ್ ಆಗ್ತಿದೆ. ಇದೊಂದು ಬಿಟ್ಟರೆ ರೆಸ್ಟ್ ಆಫ್ ದಿ ಡೇಟಾ ಎಲ್ಲಾನು ಪಾಸಿಟಿವ್ ಆಗೇ ಇದೆ. ಪರ್ಟಿಕ್ಯುಲರ್ಲಿ AUM ಗ್ರೋತ್ 11 ಕ್ವಾರ್ಟರ್ಸ್ ಬೆಸ್ಟ್ ಪ್ರೆಸೆಂಟ್ ಇದೆ.
ಲಾಸ್ಟ್ ಕ್ವಾರ್ಟರ್ ಜೊತೆ ಕಂಪೇರ್ ಮಾಡಿದ್ರೆ 7% AUM ನಲ್ಲಿ ಗ್ರೋತ್ ಇದೆ ಅಂಡ್ ಇವನ್ ಆವರೇಜ್ 2.6% ಬೆಳೆದಿದೆ. ಲಾಸ್ಟ್ ಕ್ವಾರ್ಟರ್ ಜೊತೆ ಕಂಪೇರ್ ಮಾಡ್ತಾ ಇದ್ರೆ ಅಂಡ್ ಇವನ್ ಡಿಪಾಸಿಟ್ಸ್ 15.5% ಲಾಸ್ಟ್ ಕ್ವಾರ್ಟರ್ ಜೊತೆ ಕಂಪೇರ್ ಮಾಡಿದ್ರೆ ಬೆಳೀತಾ ಇರೋದು. ಓವರ್ ಆಲ್ ಡೇಟಲ್ಲಿ ಲಾಸ್ಟ್ ಕ್ವಾರ್ಟರ್ನಲ್ಲಿ ಲೋನ್ಸ್ ಜೊತೆ ಕಂಪೇರ್ ಮಾಡ್ತಾ ಇದ್ರೆ ಲೋನ್ಸಲ್ಲಿ ಬರ್ತಿರೋಂಥ ಶಾರ್ಪ್ ಡಿಕ್ಲೈನ್ ಬಿಟ್ಟರೆ ರೆಸ್ಟ್ ಆಫ್ ದಿ ಡೇಟಾ ನಾವು ಪಾಸಿಟಿವ್ ಆಗಿ ನೋಡ್ಬೋದು. ನೆಕ್ಸ್ಟು ಇವತ್ತು ಟಿಪ್ಸ್ ಫಿಲ್ಮ್ಸ್ ಲಿಮಿಟೆಡ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. NSEನಲ್ಲಿ 427 ರೂಪೀಸ್ ಆ್ಯಂಡ್ BSEನಲ್ಲಿ 315 ರೂಪೀಸ್ ಅರೌಂಡು ಪ್ರೈಸ್ನಲ್ಲಂತೂ ಇವತ್ತು ಅಪ್ಡೇಟ್ ಆಗಿದೆ. ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ, ಇದು ಟಿ ಸೆಗ್ಮೆಂಟಲ್ಲಿರುವಂಥ ಸ್ಟಾಕ್ ಮೀನ್ಸ್ ಇದರಲ್ಲಿ ನಾವು ಇಂಟ್ರಾಡೇ ಮಾಡೋಕ್ಕಾಗಲ್ಲ. ನಾವು ಒಂದ್ಸಲಿ ತಗೊಂಡ್ರೆ ಇದು ನಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಬಂದು ಆ್ಯಡ್ ಆದಮೇಲೆ ನಾವು ಸೆಲ್ ಮಾಡಬೇಕಾಗತ್ತೆ. ನೆಕ್ಸ್ಟು IEX ಬಗ್ಗೆ ಮಾತಾಡ್ಕೋಬೇಕು. IEX ಅವರು ಬಿಸ್ನೆಸ್ ಡೇಟಾ ಅಂತೂ ಅಪ್ಡೇಟ್ ಮಾಡಿದ್ದಾರೆ. ಸೆಪ್ಟೆಂಬರ್ ತಿಂಗಳಿಗೆ ವ್ಯಾಲ್ಯೂಮ್ಸು 8160 ಯೂನಿಟ್ಸ್ ಹತ್ರ ಬಂದಿರೋ ಥರ ಇದು ಇಯರ್ ಆನ್ ಇಯರ್ ಕಂಪ್ಯಾರಿಸನಲ್ಲಿ 8% ಡ್ರಾಪ್ ಆಗ್ತಾ ಮಂತ್ ಆನ್ ಮಂತ್ ಕಂಪ್ಯಾರಿಸನಲ್ಲಿ 5% ಇಂಪ್ರೂವ್ ಆಗಿದೆ ಅನ್ನೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ಮೀನ್ಸ್ ಲಾಸ್ಟ್ ಇಯರ್ ಸೇಮ್ ಟೈಮ್ನಲ್ಲಿ ಬಿಸ್ನೆಸ್ ಕಂಪೇರ್ ಮಾಡ್ತಾ ಇದ್ರೆ 8% ಡ್ರಾಪ್ ಆಗ್ತಾ ಇದ್ರು, ಲಾಸ್ಟ್ ಮಂತ್ನಲ್ಲಿ ಕಂಪೇರ್ ಮಾಡ್ತಾ ಇದ್ರೆ ಸ್ವಲ್ಪ ಸ್ಟೇಬಲ್ ಆಗಿದೆ ಅನ್ನೋ ಥರ ವ್ಯಾಲ್ಯೂಮ್ಸ್ ಪರವಾಗಿ ಹೇಳ್ತಿದ್ದಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇರೋದು ಆವ್ರೇಜ್ ಕ್ಲಿಯರಿಂಗ್ ಪ್ರೈಸ್. ಆ ಆವ್ರೇಜ್ ಕ್ಲಿಯರಿಂಗ್ ಪ್ರೈಸು ರೀಸೆಂಟ್ ಟೈಮ್ಸಲ್ಲಿ ಬೆಳೀತಾ 5 ರೂಪೀಸ್ 63 ಪೈಸಾ ಪರ್ ವ್ಯಾಟ್ಗೆ ಬಂದಿರೋ ಥರ ಇದು ಮಂತ್ ಆನ್ ಮಂತ್ ಕಂಪೇರ್ ಮಾಡಿದ್ರೆ ಲಾಸ್ಟ್ ಮಂತ್ ಕಂಪೇರ್ ಮಾಡಿದ್ರೆ 9% ಬೆಳೀತಾ ಲಾಸ್ಟ್ ಇಯರ್ನ ಕಂಪೇರ್ ಮಾಡಿದ್ರೆ 28% ಹತ್ರ ಇಂಪ್ರೂವ್ ಆಗಿರೋ ಥರ IEX ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಅಂಡ್ ಸ್ಟಿಲ್ ಸಪ್ಲೈ ರಿಲೇಟೆಡ್ ಆಗಿ ಕನ್ಸರ್ನ್ಸ್ ಇವೆ ಅಂತ ಹೇಳ್ತಿದ್ದಾರೆ. ಪವರ್ ಸಪ್ಲೈ ರಿಲೇಟೆಡ್ ಆಗಿ ಕನ್ಸರ್ನ್ಸ್ ಅಂತೂ ಇದೆ. ಅಂಡ್ ಈ ಆಕ್ಷನ್ ಕೋಲ್ ಪ್ರೈಸಸ್, ಇಂಪೋರ್ಟೆಡ್ ಕೋಲ್ ಅಂಡ್ ಗ್ಯಾಸ್ ಪ್ರೈಸಸ್ ರಿಲೇಟೆಡ್ ಆಗಿ ಪ್ರೈಸಸ್ ಜಾಸ್ತಿ ಇರೋ ಕಾರಣವಾಗಿ ಅಲ್ಲಿ ವ್ಯಾಲ್ಯೂಮ್ಸ್ ಕಮ್ಮಿ ಆಗ್ತಿದೆ ಅನ್ನೋ ಥರ ರಿಪೋರ್ಟ್ ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಮಾಡಿದ್ದಾರೆ. ಓವರ್ ಆಲ್ ಬಿಸ್ನೆಸ್ ರಿಲೇಟೆಡ್ ಆಗಿ ಲಾಸ್ಟ್ ಇಯರ್ ಜೊತೆ ಕಂಪೇರ್ ಮಾಡಿದ್ರೆ ವೀಕ್ ಆಗ್ತಾ ಇದ್ರು, ರೀಸೆಂಟ್ ಮಂತ್ ಪರ್ಫಾರ್ಮ್ ಜೊತೆ ಕಂಪೇರ್ ಮಾಡಿದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಬೆಟರ್ ಆಗಿನೇ ಇವರು ಡೇಟಾನ ಪೋಸ್ಟ್ ಮಾಡಿದ್ದಾರೆ. ನೆಕ್ಸ್ಟು ಜಿ ಎಂಟರ್ಟೈನ್ಮೆಂಟ್ ಬಗ್ಗೆ ಮಾತಾಡ್ಕೋಬೇಕು. ಒಂದು ಬಿಗ್ ಅಪ್ಡೇಟ್ ಅಂತಾನೆ ಅನ್ಕೋಬೇಕು. ಬಿಕಾಸ್ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಜಿ ಎಂಟರ್ಟೈನ್ಮೆಂಟ್ ಹಾಗೆ ಸೋನಿ ಒಂದು ಮರ್ಜರ್ ರಿಲೇಟೆಡ್ ಆಗಿ ಅವರ ಕನ್ಸರ್ನ್ಸ್ ಅಂದು ವ್ಯಕ್ತ ಮಾಡಿದ್ರಲ್ವಾ, ಅವರೆಲ್ಲಾನು ಅಷ್ಟೊಂದು ಪಾಸಿಟಿವ್ ಆಗಿ ಇಲ್ಲ ಅಂತ ನೆಗೆಟಿವ್ ಅನ್ಸರ್ಟನಿಟಿ ಟೈಮಿಂದ ಈಗ CCI ಅವರು ಈ ಡೀಲ್ಗೆ ಮರ್ಜರ್ ಡೀಲ್ಗೆ ಅಪ್ರೂವ್ ಅಂತೂ ಕೊಡ್ತಿದ್ದಾರೆ. ಎಸ್, ಸೋನಿ ಅಂಡು ಹಾಗೆ ಜಿ ಇವ್ರಿಬ್ಬರೂ ಒಂದು ಎಂಟಿಟಿ ಆಗಿ ಕಂಬೈನ್ಡ್ ಎಂಟಿಟಿ ಆಗಿ ಫಾರ್ಮ್ ಆಗೋದಕ್ಕೆ, ಒಂದು ಕಂಪನಿ ಆಗೋದಕ್ಕೆ ಮೀನ್ಸ್ ಎರಡು ಕಂಪನಿ ಒಂದು ಕಂಪನಿಯಾಗಿ ಫಾರ್ಮ್ ಆಗೋದಕ್ಕೆ CCI ಅವರೊಂದು ಅನುಮತಿ ಅಂತೂ ಕೊಡ್ತಿದ್ದಾರೆ. ಆದರೆ ಇವರಿಬ್ಬರು ಕಂಬೈಂಡ್ ಆಗೋಕ್ಕೆ ಸ್ವಲ್ಪ ಮಾಡಿಫಿಕೇಶನ್ ಮಾಡಿರೋ ಥರ ಹೇಳ್ತಿದ್ದಾರೆ ಈ ಡೀಲ್ಗೆ. ಅದು ಯಾವ ಮೋಡಿಫಿಕೇಶನ್ಸ್ ಅಂತ CCI ಅವರು ಹೇಳ್ತಿಲ್ಲ ಆ್ಯಂಡ್ ಇವನ್ ಜಿ ಅಂಡ್ ಸೋನಿ ಅವರು ಅಪ್ಡೇಟ್ ಮಾಡ್ತಿಲ್ಲ. ಆ ಮೋಡಿಫಿಕೇಶನ್ ಚಿಕ್ಕದಾದರೆ ಪರವಾಗಿಲ್ಲ, ಬಟ್ ಯಾವುದಾದ್ರೂ ಈ ಡೀಲ್ ಸೆಕ್ಷನಲ್ಲಿ ಮಾಡಿಫಿಕೇಶನ್ ನಡೆದಿದೆ ಅಲ್ವಾ, ಅದು ಅಪ್ಕಮಿಂಗ್ ಟೈಮ್ಸಲ್ಲಿ ತಿಳಿಯಬೇಕಾಗಿದೆ. ಬಟ್ ಆಸ್ ಆಫ್ ನೌ ಈ ಡೀಲ್ ರಿಲೇಟೆಡ್ ಆಗಿ CCI ಅಪ್ರೂವಲ್ ಬಂದಿದೆ. ಅದರಿಂದ ನೆಕ್ಸ್ಟು INB ಮಿನಿಸ್ಟ್ರಿ ಮೀನ್ಸ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿಯಿಂದ ಹೇಗೋ ಅಪ್ರೂವಲ್ಸ್ ಬರುತ್ತೆ. ಬಟ್ ಅಕ್ಟೋಬರ್ 14th ಇವ್ರ ಶೇರ್ ಹೋಲ್ಡರ್ಸ್ ಮೀಟಿಂಗ್ ಇದೆ. ಅದರಿಂದ ಅಲ್ಲಿನೂ ಅಪ್ರೂವಲ್ ಬರ್ತಾ ಇದ್ರೆ ದೆನ್ ಆಲ್ಮೋಸ್ಟ್ ಈ ಮರ್ಜರು ಕಂಪ್ಲೀಟ್ ಆದಂಗೆ ಮೀನಿಂಗ್. ಬಟ್ ಎಟ್ ಎನಿ ಟೈಮ್ ಅಪ್ಕಮಿಂಗ್ ಟೈಮ್ಸಲ್ಲಿ ಈಗ CCI ಅವ್ರಿಗೆ ಇವರು ಕೊಟ್ಟಿರೋಂಥ ಮಾಡಿಫಿಕೇಶನ್ಸು ಏನಂತ ನಮ್ಗೆ ಅರ್ಥ ಆಗ್ತಾ ಇದ್ರೆ ದೆನ್ ಇನ್ನೂ ಸ್ವಲ್ಪ ಫರ್ದರ್ ಆಗಿ ಕ್ಲಾರಿಟಿ ಈ ಮರ್ಜರ್ ರಿಲೇಟೆಡ್ ಆಗಿ ನಮಗೆ ಬರುತ್ತೆ. ನೆಕ್ಸ್ಟು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ಡೌನ್ ಸೈಡು 17,270 ಅಂಡ್ ಅದರ ಬಿಲೋ 17,160. ಇಲ್ಲಿಂದ ಟಾಪ್ ಸೈಡ್ ಬರ್ತಿದ್ರೆ 17,440 to 460 ಅಂಡ್ ಅದರ ಅಬೋ 17,550 to 570. ಅಂಡ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ಡೌನ್ ಸೈಡು 38,920. ಪ್ರೀವಿಯಸ್ಲಿ ನಮ್ಗೆ ಇಲ್ಲೇನೆ ಸಪೋರ್ಟ್ ಇತ್ತಲ್ವಾ, ಇಫ್ ಇನ್ ಕೇಸು ಟಾಪ್ ಸೈಡ್ಗೆ ಬರ್ತಿದ್ರೆ ಇಮಿಡಿಯೇಟ್ ಆಗಿ 39,560 ಅಂಡ್ ಅದರ ಅಬೌವ್ 39,770. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಗಮನಿಸಿದ್ರೆ ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ಟಾಪ್ ಸೈಡು 17,500 ಹತ್ರನೇ ವೀಕ್ಲಿ ಕಾಂಟ್ರಾಕ್ಟಲ್ಲೇನೋ ಹೈ ಡೇಟಾ ಬಿಲ್ಡ್ ಆಗ್ತಿದೆ. ಆದರೆ ಮಂತ್ಲಿ ಕಾಂಟ್ರಾಕ್ಟ್ನಲ್ಲಿ ಕಾಲ್ಸ್ ಜೊತೆಗೆ ಕಂಪೇರ್ ಮಾಡಿದ್ರೆ ಪುಟ್ಸಲ್ಲಿ ಜಾಸ್ತಿ ಡೇಟಾ ಬಿಲ್ಡ್ ಆಗ್ತಿದೆ. ಬಟ್ ಸ್ಟಿಲ್ ಓವರ್ ಆಲ್ ಆಗಿ ಎಲ್ಲ ಕಾಂಟ್ರಾಕ್ಟ್ಸಲ್ಲಿರುವಂಥ ಡೇಟಾ ನಾವು ಕಂಬೈನ್ ಮಾಡ್ತಾ ಇದ್ರೆ 17,500 ಸ್ಟಿಲ್ ಕಾಲ್ ರೇಟಿಂಗ್ ಜಾಸ್ತಿ ಇರೋ ಕಾರಣವಾಗಿ ಇದೇ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಗಮನಿಸಬಹುದು. ಇಲ್ಲಿಂದ ಡೌನ್ ಸೈಡ್ಗೆ ಹೋಗ್ತಾ ಇದ್ರೆ ಇವನ್ ವೀಕ್ಲಿ ಅಂಡ್ ಮಂತ್ಲಿ ಡೇಟಾ ಎಲ್ಲಾನು ಕಾಂಟ್ರಾಕ್ಟ್ನಲ್ಲೂ 17,000 ಹತ್ರನೇ ಕಂಪ್ಯಾರಿಟಿವ್ ಕಾಲ್ ಪುಟ್ಸ್ ಹತ್ರ ಹೈ ಡೇಟಾ ಬಿಲ್ಡ್ ಆಗ್ತಿದೆ. ಅದರಿಂದ 17,000 to 17,500 ಇನ್ ಬಿಟ್ವೀನ್ ಈ 500 ಪಾಯಿಂಟ್ ರೇಂಜ್ನಲ್ಲಿ ಮಾರ್ಕೆಟ್ ಇರುತ್ತೆ ಅನ್ನೋ ಥರ ಕಾಲ್ ಆನ್ ಪುಟ್ ರೈಟರ್ಸು ಭಾವಿಸ್ತಾ ಇದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ
ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗುತ್ತಂದರೆ ತಪ್ಪದೇ ಶೇರ್ ಮಾಡಿ.